हटा दिया तो कश्मीर में भारत का एक ध्वज भी नहीं रहेगा। ಈಗೆಲ್ಲ ಹೋದಾರ ಮಕ್ಕಳು ಇಡೀ ಕಾಶ್ಮೀರ ತುಂಬಾ ಭಾರತ ಧ್ವಜ ಇವತ್ತು ಹಾರಾಡ್ತಾ ಇದೆ। एक देश में दो निशान दो संविधान नहीं चलेगा नहीं चलेगा। तब डॉक्टर श्यामा प्रसाद मुखर्जी ಅವರ ಸಂಘರ್ಷ ಜಮ್ಮುವಿನ ಜೈಲಿನಲ್ಲಿ ಅವರು ವಿಷಪ್ರಾಶನ ಮಾಡಿ ಕಾಂಗ್ರೆಸ್ನವರು ಬಂದರು। ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ಭೇಟಿಯಾಗಲಿಕ್ಕೆ ಹೋದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷರು ಏನು ಹೇಳಿದ್ರು, ನಾನು ಬಹಳ ದಿವಸ ಬದುಕುವುದಿಲ್ಲ, ನನಗೆ ಅನ್ನದಲ್ಲಿ ಏನೋ ವಿಷ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ। ಅಟಲ್ ಬಿಹಾರಿ ವಾಜಪೇಯಿ ಅವರೇ ನೀವು ಹೋಗಿ ಭಾರತದಲ್ಲಿ ಭಾರತೀಯ ಜನಸಂಘವನ್ನು ಕಟ್ಟಬೇಕಂತ ಆಶೀರ್ವಾದ ಮಾಡಿದ್ರು ಬಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು। ಅವಾಗ ಬಹಳ ಬಹುಮತದ ಸರ್ಕಾರ ಇರಲಿಲ್ಲ। ನಾವು ಕಾಶ್ಮೀರ 370 ನಿಧಿಗೆ ನಾವು ತೆಗೆದುಹಾಕುವ ಶಕ್ತಿ ಇರಲಿಲ್ಲ। ಅಯೋಧ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ನವರು 27 ವಕೀಲರು ಕಪಿಲ್ ಸಿಬಾಲ್ ಹಿಡಿದು ಸುಪ್ರೀಂ ಕೋರ್ಟ್ ನಲ್ಲಿ ಏನು ವಾದ ಮಾಡ್ತಿದ್ರು, ರಾಮ ಕಾಲ್ಪನಿಕ, ರಾಮನ ಈ ಭೂಮಿಯ ಹುಟ್ಟೇ ಇಲ್ಲ ಅಂತ ಹೇಳ್ತಿದ್ರು। ಈಗ ಸುಪ್ರೀಂ ಕೋರ್ಟ್ ಏನಾಯ್ತು, ರಾಮ ಕಾಲ್ಪನಿಕ ಅಲ್ಲ, ರಾಮ ಭವಿಷ್ಯ ಭಾರತದ ಯುಗ ಪುರುಷ। ರಾಮ ಇಲ್ಲಾರ್ದೇನೆ ಭಾರತ ಇಲ್ಲ, ಭಾರತ ರಾಮನ ಬಿಟ್ಟಿಲ್ಲ। ಎಲ್ಲರ ಮನೆಯಾಗೂ ರಾಮದಾನೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಹೆಸರು ರಾಮನೇ, ನಮ್ಮ ಅಪ್ಪನ ಹೆಸರು ರಾಮನೇ, ನನ್ನ ಮಗನ ಹೆಸರು ರಾಮ। ನಾನು ಲಿಂಗಾಯತರು ಅವದೇನೆ। ರಾಮಗೆ ಬ್ರಾಹ್ಮಣರು ಲಿಂಗಾಯತರು ಏನೂ ಇಲ್ಲ, ದಲಿತರ ಮನೆಯಾಗೂ ರಾಮದಾನ, ಬ್ರಾಹ್ಮಣರ ಮನೆಯಾಗೂ ರಾಮದಾನ। ರಾಮನ ಮಂದಿರ ನಿರ್ಮಾಣ ಆದಾಗ ಇಡೀ ದೇಶದಲ್ಲಿ ಎಷ್ಟು ಖುಷಿ ಪಟ್ಟರು ಜನ, ಎಷ್ಟು ಮಂದಿ ಟಿವಿ ಮುಂದೆ ಕಣ್ಣೀರು ಹಾಕಿದ್ರು। ಬಂಧುಗಳೇ, ಇವತ್ತು ನೀವು ಕಾಂಗ್ರೆಸ್ನ ಚುನಾವಣೆ ಪ್ರಣಾಳಿಕೆ ನೋಡ್ರಿ, ಏನ್ ಹೇಳ ನೋಡು, ನಮ್ಮ ಸರ್ಕಾರ ಬಂದ್ರೆ 370 ವಿಧಿ ಮತ್ತೆ ಕಾಶ್ಮೀರಕ್ಕೆ ಕೊಡ್ತೀವತ್ತಾರೆ। ಅದಕ್ಕೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಓಟ್ ಹಾಕ್ತೀರಿ ಅಲ್ಲ? ಮುಂದೆ ಏನ್ ಹೇಳ್ತಾರೆ, ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಒಂದು ಹೊಸ ಕಾನೂನು ತಗೊಂಡು ಬರ್ತೀವಿ। ಯಾರೇ ಹಿಂದೂಗಳಿಗೆ ಅವ್ರ ಮನೆಗೆ ಹೊತ್ತು ಹೊಡೆದ್ರು ಸಹಿತ ನಮಗೇನು ಜಾಮೀನು ಸಿಗುದು, ನಮ್ಮ ಮೇಲೆ ಕೇಸ್ ಆಗ್ತದೆ ಅಂತ ಕಾನೂನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ। ಎನ್ಕೌಂಟರ್ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ।